ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೋದಾದೇವಿ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಯಾರು ಈ ಗೋದಾದೇವಿ? ಇವರ ಜನ್ಮ ರಹಸ್ಯ ಏನು? ಇವರು ನಮ್ಮ ಮನುಕುಲಕ್ಕೆ ಕೊಟ್ಟಿರುವಂಥ ಅಪಾರವಾದ ಕಾಣಿಕೆ ಏನು? ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಿಂದೆ ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರ್ ಅನ್ನೋ ಊರಲ್ಲಿ ವಿಷ್ಣು ಚಿತ್ತ ಅನ್ನೋ ಮಹಾನ್ ವಿಷ್ಣು ಭಕ್ತ ಇರ್ತಾರೆ. ಅವರು ಸಾಕ್ಷಾತ್ ಗರುತ್ವಂತನ ಅಂಶದಿಂದ ಹುಟ್ಟಂಥವ್ರು. ಅವ್ರಿಗೆ ವಿಷ್ಣು ಕೈಂಕರ್ಯಗಳನ್ನು ಬಿಟ್ಟು ಬೇರೆ ಯೋಚನೆನೇ ಇರೋದಿಲ್ಲ. ಅದೇ ಊರಲ್ಲಿರೋ ವಟಪತ್ರ ಸಾಯಿ ದೇವಸ್ಥಾನಕ್ಕೆ ಸ್ವಾಮಿಯ ಪೂಜೆಗೆ ಅಲಂಕಾರಕ್ಕೆ ತುಳಸಿ ಮತ್ತು ಹೂಗಳನ್ನು ತೋಟದಿಂದ ತಂದು ಹಾರವನ್ನು ಪೋಣಿಸಿ ಕೊಡೋ ಅಂಥ ಸೇವೆಯನ್ನು ಇವರು ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಹೀಗೆ ಪ್ರತಿದಿನ ಸ್ವಾಮಿ ಕಾರ್ಯಗಳನ್ನು ನಡೆಸ್ಕೊತಾ ಹೋಗ್ತಾ ಇರ್ತಾರೆ. ಇವ್ರಿಗೆ ಮಕ್ಕಳಿರೋದಿಲ್ಲ. ಒಂದಿನ ಬೆಳಗ್ಗೆ ಪೂಜೆಗೆ ಹೂ ತರಲಿಕ್ಕೆ ಅಂತ ಪುಷ್ಪವನಕ್ಕೆ ಹೋಗಿದ್ದಾಗ ತುಳಸಿ ಗಿಡದ ಪಕ್ಕದಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಇವ್ರಿಗೆ ಸಿಗುತ್ತೆ. ಆ ಮಗುನೂ ಸಹ ಸ್ವಾಮಿ ನನಗೆ ಕೊಟ್ಟಿರುವಂಥ ಒಂದು ಹೂವು ಅಂತ ಭಾವಿಸಿ ಜೋಪಾನವಾಗಿ ಮನೆಗೆ ಕರ್ಕೊಂಬಂದು ತನ್ನ ಸ್ವಂತ ಮಗುವಂತೆ ಅದನ್ನು ಮುದ್ದಾಗಿ ಸಾಕಿ ಬೆಳೆಸ್ತಾರೆ. ಆ ಮಗುಗೆ ಕೋದೈ ಅಂತ ಹೆಸರಿಡ್ತಾರೆ. ಕೋದೈ ಅಂದರೆ ತಮಿಳಲ್ಲಿ ಹಾರ ಅಥವಾ ಹೂವಿನ ದಿಂಡು ಅಂತ ಅರ್ಥ. ಹೂವಿನ ತೋಟದಲ್ಲಿ ಸಿಕ್ಕಿದ ಮಗು ಆದ್ರಿಂದ ಅದಕ್ಕೆ ಕೋದೈ ಅಂತ ಹೆಸರಿಡ್ತಾರೆ. ಮುಂದೆ ಅದೇ ಗೋದಾ ಅಂತ ಆಗತ್ತೆ. ಈ ಮಗು ಸೀತಾದೇವಿ ಹಾಗೇನೆ ಅಯೋನಿಜೆ. ಜನಕ ಮಹಾರಾಜನ್ಗೆ ಸೀತಾದೇವಿ ಸಿಕ್ಕಾಗ ಅದೆಷ್ಟು ಸಂತೋಷ ಪಡ್ತಾರೋ ಹಾಗೇನೆ ಈ ಮುದ್ದಾದ ಮಗುವನ್ನು ನೋಡಿ ವಿಷ್ಣು ಚಿತ್ತ ಸಹ ಅಷ್ಟೇ ಸಂತೋಷ ಪಡ್ತಾರೆ. ಈ ಮಗು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭೂದೇವಿ ಸ್ವರೂಪ. ಆದರೆ ವಿಷ್ಣು ಚಿತ್ತರಿಗೂ ಸಹ ಗೊತ್ತಿಲ್ಲ ಈಕೆ ಭೂದೇವಿ ಅಂತ. ಸಾಕ್ಷಾತ್ ಗೋದಾಗೂ ಗೊತ್ತಿಲ್ಲ ತಾನು ಭೂದೇವಿ ಅಂತ. ಬಹಳನೇ ಪ್ರೀತಿಯಿಂದ ಮಗಳನ್ನು ಸಾಕಿ ಬೆಳೆಸ್ತಾ ಇರ್ತಾರೆ ವಿಷ್ಣು ಚಿತ್ತರು. ಪ್ರತಿನಿತ್ಯ ಮನೆಯಲ್ಲಿ ವಿಷ್ಣು ಪರಮಾತ್ಮನ ಧ್ಯಾನ, ಪೂಜೆ, ಹೂಗಳನ್ನು ತಂದು ಸ್ವಾಮಿಗೆ ಮಾಲೆಗಳನ್ನು ಮಾಡಿ ಕೊಡೋ ಅಂತ ಕೆಲಸ ನಡೀತಾನೆ ಇರುತ್ತೆ. ಭೂದೇವಿ ಅಯೋನಿಜೆಯಾಗಿ ಜನ್ಮ ತಾಳಿದ್ರ ಹಿಂದೆ ಒಂದು ಕತೆ ಇದೆ. ಹಿಂದೆ ಶ್ರೀ ಮಹಾವಿಷ್ಣು ವರಾಹ ರೂಪದಲ್ಲಿ ಭೂದೇವಿಯನ್ನ ತನ್ನ ಕೋರೆ ಹಲಗಳಿಂದ ಮೇಲೆತ್ತಿ ರಕ್ಷಣೆ ಮಾಡಿದಂಥ ಕತೆ ತಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಭೂಮಿಯನ್ನ ಮೇಲೆ ಎತ್ತಿದ್ರಿಂದ ವಿಷ್ಣು ಪರಮಾತ್ಮನೇ ಭೂದೇವಿಗೆ ಪತಿಯಾಗ್ತಾರೆ. ವಿಷ್ಣು ಪರಮಾತ್ಮ ನಿನಗೆ ಏನು ವರ ಬೇಕು ಅಂತ ಭೂದೇವಿಯನ್ನ ಕೇಳಿದಾಗ ಅಮ್ಮ ಕೇಳ್ತಾರೆ, ಈ ವರಾಹ ರೂಪದಲ್ಲೇ ನಾನು ನಿಮ್ಮ ಜೊತೆ ಸ್ವಲ್ಪ ಸಮಯವನ್ನು ಕಳಿಬೇಕು ಅಂತ ಹೇಳಿದಾಗ ಈಗಿನ ಶ್ರೀವಿಲ್ಲಿಪುತ್ತೂರ್ ಅನ್ನೋ ಜಾಗದಲ್ಲಿ ಇಬ್ಬರು ಸ್ವಲ್ಪ ದಿನಗಳ ಕಾಲ ಸಂತೋಷವಾಗಿ ಇರ್ತಾರೆ. ಒಂದ್ಸಲ ಭೂದೇವಿ ಸ್ವಾಮಿ ಪಾದಗಳನ್ನ ಒತ್ತುತ್ತಾ ನಿಮಗೆ ತುಂಬಾ ಇಷ್ಟ ಆಗಿರೋ ಸೇವೆ ಯಾವುದು ಅಂತ ಕೇಳ್ತಾರೆ. ಆಗ ಮಹಾವಿಷ್ಣು ಹೇಳ್ತಾರೆ, ಪುಷ್ಪ ಸೇವೆ ನನಗೆ ತುಂಬಾ ಪ್ರಿಯವಾದದ್ದು ಅಂತ. ಆಗ ಭೂದೇವಿ, ನಾನು ನಿಮಗೆ ಪುಷ್ಪ ಸೇವೆ ಮಾಡಬೇಕಲ್ಲ ಅಂತ ಕೇಳಿದಾಗ, ಈಗ ಅವತಾರವನ್ನು ಪರಿಸಮಾಪ್ತಿ ಮಾಡೋ ಅಂಥ ಸಮಯ ಆಗಿದೆ. ನಾನು ಇದೇ ಸ್ಥಳದಲ್ಲಿ ವಟಪತ್ರ ಸಾಯಿ ಅನ್ನೋ ಹೆಸರಿಂದ ನೆಲೆಸ್ತೀನಿ. ನೀನು ಇದೇ ಊರಲ್ಲಿ ಗರುತ್ವಂತನ ಅಂಶದಿಂದ ಹುಟ್ಟಿದ ವಿಷ್ಣು ಚಿತ್ತ ಅನ್ನೋ ನನ್ನ ಭಕ್ತನಿಗೆ ಅಯೋನಿಜೆಯಾಗಿ ಸಿಕ್ಕಿ ಅವರ ಮಗಳಾಗಿ ಬೆಳೀತಾ ನನಗೆ ಪುಷ್ಪ ಸೇವೆಯನ್ನು ಮಾಡು ಅನ್ನೋ ವರವನ್ನು ಕೊಟ್ಟು ವರಾಹ ಅವತಾರವನ್ನು ಪರಿಸಮಾಪ್ತಿ ಮಾಡ್ತಾರೆ ಪರಮಾತ್ಮ. ಇದು ಗೋದಾದೇವಿಯ ಜನ್ಮ ರಹಸ್ಯ. ಗೋದಾ ಸಾಕ್ಷಾತ್ ಭೂದೇವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಮನುಷ್ಯ ರೂಪದಲ್ಲಿ ಬೆಳೀತಾ ಇರೋವಂಥ ಗೋದಾದೇವಿಗೂ ಸಹ ತಾನೇ ಭೂದೇವಿ ಅಂತ ಗೊತ್ತಿರೋದಿಲ್ಲ. ವಿಷ್ಣು ಚಿತ್ರರು ತುಳಸಿಗಳನ್ನು ಹೂಗಳನ್ನು ತಂದು ಮಗಳ ಜೊತೆಯಲ್ಲಿ ಪುಷ್ಪಮಾಲೆಗಳನ್ನು ಪೋಣಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ತಾ ಇರ್ತಾರೆ. ಹೀಗೆ ಇದು ಪ್ರತಿನಿತ್ಯ ಸಾಗ್ತಾ ಇರುತ್ತೆ. ಮಗಳು ಗೋದಾ ಬೆಳೆದು ದೊಡ್ಡವಳಾಗಿ ಯೌವನಕ್ಕೆ ಕಾಲಿಡ್ತಾಳೆ. ಆಗ ವಿಷ್ಣು ಚಿತ್ತ, ನೀನಿನ್ ಮುಂದೆ ಹೊರಗಡೆ ಬರೋದು ಬೇಡ, ಮನೆಯಲ್ಲೇ ಮಾಲೆಗಳನ್ನು ಪೋಣಿಸಿ ಕೊಡು, ನಾನು ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳ್ತಾರೆ. ತಂದೆ ಮಾತಿನಂತೆ ಪ್ರತಿನಿತ್ಯ ಗೋದಾದೇವಿ ಹೂವಿನ ಮಾಲೆಗಳನ್ನು ಪೋಣಿಸ್ಕೊಡ್ತಾ ಇರ್ತಾರೆ. ವಿಷ್ಣು ಚಿತ್ರರು ಅದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಕೊಟ್ಟು ಬರ್ತಾ ಇರ್ತಾರೆ. ಹೀಗೆ ಚಿಕ್ಕ ವಯಸ್ಸಿಂದ ಕೃಷ್ಣನ ಲೀಲೆಗಳನ್ನು ಕೇಳ್ತಾ ಬೆಳೆದಂಥ ಗೋದಾದೇವಿಗೆ ಕೃಷ್ಣ ಪರಮಾತ್ಮನನ್ನೇ ನಾನು ಮದುವೆ ಆಗಬೇಕು ಅನ್ನೋ ಕೋರಿಕೆ ಹುಟ್ಟುತ್ತೆ. ಪ್ರತಿದಿನ ಸ್ವಾಮಿಗೆ ಅಂತ ತಯಾರು ಮಾಡ್ತಿದ್ದ ಹಾರಗಳನ್ನು ಅವರು ಮೊದಲು ಹಾಕ್ಕೊಂಡು ಸ್ವಾಮಿಗಿದು ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂತ ನೀರಿನಲ್ಲಿ ತನ್ನ ಬಿಂಬವನ್ನು ನೋಡಿಕೊಂಡು, ಕನ್ನಡಿಯಲ್ಲಿ ತನ್ನ ಬಿಂಬವನ್ನು ನೋಡಿಕೊಂಡು, ನಂತರ ಅದನ್ನು ತೆಗೆದು ಬುಟ್ಟಿಯಲ್ಲಿಟ್ಟು ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾ ಇರ್ತಾರೆ. ಇದು ಯಾರಿಗೂ ಗೊತ್ತಾಗ್ತಾ ಇರಲ್ಲ.
ಮಗಳು ಪೋಣಿಸಿ ಕೊಡೋ ಅಂಥ ಹಾರವನ್ನು ವಿಷ್ಣು ಚಿತ್ರರು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಟಾಗ ಅದರಿಂದ ವಿಶೇಷವಾದ ಪರಿಮಳ ಬರ್ತಿತ್ತಂತೆ. ಅಲ್ಲಿ ಪೂಜೆ ಮಾಡುವಂಥ ಅರ್ಚಕರು ವಿಷ್ಣು ಚಿತ್ರಿಗೆ ಸ್ವಾಮಿ ಮೇಲಿರುವಂಥ ಅಪಾರವಾದ ಭಕ್ತಿಯಿಂದ ಹೀಗಾಗ್ತಾ ಇದೆ ಅಂತ ಮಾತಾಡ್ಕೊತಿದ್ರಂತೆ. ಹೀಗೆ ಪ್ರತಿದಿನ ವಿಷ್ಣು ಚಿತ್ರ ಹೂವನ್ನು ತಂದುಕೊಡೋದು, ಗೋದಾದೇವಿ ಮಾಲೆಯನ್ನು ಪೋಣಿಸಿ ತಾನು ಹಾಕ್ಕೊಂಡು ನಂತರ ಸ್ವಾಮಿಗೆ ಕಳಿಸ್ಕೊಡೋದು ಹೀಗೆ ನಡೀತಾನೆ ಇದ್ದಾಗ ಒಮ್ಮೆ ದೇವಸ್ಥಾನದಲ್ಲಿ ಅರ್ಚಕರು ಹೂವಿನ ಹಾರವನ್ನು ತೆಗೆದು ಸ್ವಾಮಿಗೆ ಅಲಂಕಾರ ಮಾಡೋದಕ್ಕೆ ಅಂತ ನೋಡಿದಾಗ ಅದರಲ್ಲಿ ಒಂದು ಉದ್ದವಾದ ಕೂದಲು ಕಾಣಿಸುತ್ತೆ. ವಿಷ್ಣು ಚಿತ್ರದಲ್ಲಿ ಇದನ್ನು ಅವರು ಹೇಳಿ, ನೈರ್ಮಲ್ಯ ಅಲ್ವಾ, ಹೂವಿನಲ್ಲಿ ಕೂದಲು ಸಿಕ್ತು ಅಂದರೆ ಅದು ನೈರ್ಮಲ್ಯ, ಪೂಜೆಗೆ ಅದು ಕೆಲ್ಸಕ್ಕೆ ಬರೋದಿಲ್ಲ, ವಾಪಸ್ ಕಳಿಸ್ಬಿಡ್ತಾರೆ. ತುಂಬ ಭಾರವಾದ ಮನಸ್ಸಿಂದ ಮನೆಗೆ ಬಂದಾಗ ಗೊತ್ತಾಗುತ್ತೆ ವಿಷ್ಣು ಚಿತ್ರಿಗೆ ಆ ಕೂದಲು ಬೇರೆ ಯಾರ್ದೂ ಅಲ್ಲ, ತನ್ನ ಮಗಳದ್ದೇ. ಪ್ರತಿನಿತ್ಯ ಮಗಳು ಹೂವಿನ ಮಾಲೆಯನ್ನು ತಾನು ಹಾಕ್ಕೊಂಡು ಪರಮಾತ್ಮನ ಕೈಂಕರ್ಯಕ್ಕೆ ಕೊಡ್ತಿದ್ದಾಳೆ ಅಂತ. ವಿಷ್ಣು ಚಿತ್ರರು ಪ್ರಶ್ನೆ ಮಾಡ್ತಾರೆ ಮಗಳನ್ನು, ಯಾಕಿಂತ ಅಪಚಾರ ಮಾಡ್ತಿದ್ಯಾ ಅಂತ. ತುಂಬಾ ಬೇಜಾರು ಮಾಡ್ಕೋತಾರೆ, ತುಂಬಾ ಬೈತಾರೆ ಮಗಳಿಗೆ. ಆವತ್ತಿನ ದಿನ ತುಂಬಾ ಬೇಜಾರಿಂದ ಮಲ್ಕೊತಾರೆ. ಆ ದಿನ ಅವ್ರ ಕನಸಲ್ಲಿ ಪರಮಾತ್ಮ ಬಂದು, ಯಾಕೆ ವಿಷ್ಣು ಚಿತ್ತ ಇವತ್ತು ನೀನು ನನಗೆ ಮಾಲೆಯನ್ನು ಸಮರ್ಪಣೆ ಮಾಡಲಿಲ್ಲ, ನಿನ್ನ ಮಗಳು ಹಾಕಿ ತೆಗೆದಿಟ್ಟಂಥ ಮಾಲೆನೇ ನನಗೆ ತುಂಬಾ ಪ್ರಿಯವಾದಂಥದ್ದು, ಪ್ರತಿದಿನ ನನಗೆ ಅವಳು ಹಾಕಿ ಅಲಂಕಾರ ಮಾಡಿಕೊಂಡು ತೆಗೆದಿಟ್ಟಂಥ ಮಾಲೆಯನ್ನು ನೀನು ತಂದು ನನಗೆ ಸಮರ್ಪಣೆ ಮಾಡು, ಅದೇ ನನಗೆ ಇಷ್ಟ ಅಂತ ಹೇಳ್ತಾರೆ. ಇದೇ ರೀತಿಯಾದ ಕನಸು ದೇವಾಲಯದ ಪುರೋಹಿತರಿಗೂ ಬೀಳುತ್ತೆ. ಸ್ವಾಮಿ ಕನಸಲ್ಲಿ ಬಂದು ಹಾಗೆ ಹೇಳಿದ ನಂತರ ವಿಷ್ಣು ಚಿತ್ರರು ತನ್ನ ಮಗಳು ಹಾಕಿ ತೆಗೆದಿಟ್ಟಂಥ ಅಲಂಕಾರ ಮಾಡಿಕೊಂಡು ನೋಡಿ ತೆಗೆದಿಟ್ಟಂಥ ಮಾಲೆಯನ್ನು ಸ್ವಾಮಿಗೆ ತಂದು ಕೊಡ್ತಾ ಇರ್ತಾರೆ. ದೇವಾಲಯದ ಅರ್ಚಕರುಗಳು ಅದನ್ನು ಸ್ವಾಮಿಗೆ ಅಲಂಕಾರ ಮಾಡ್ತಾ ಇರ್ತಾರೆ. ಇದು ಪ್ರತಿನಿತ್ಯ ಹೀಗೆ ಸಾಗ್ತಾ ಇರುತ್ತೆ. ಈಗಲೂ ಸಹ, ಇಂದಿಗೂ ಸಹ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ವರ್ಷದಲ್ಲಿ ಒಂದು ಸಾರಿ ಶ್ರೀವಿಲ್ಲಿಪುತ್ತೂರಿಂದ ಅಮ್ಮನವ್ರಿಗೆ ಅಲಂಕರಿಸಿ ತೆಗೆದಂಥ ಮಾಲೆಯನ್ನು ಒಂದು ವಿಶೇಷ ವಾಹನದಲ್ಲಿ ತಂದು ಸ್ವಾಮಿಗೆ ಅಲಂಕಾರ ಮಾಡ್ತಾರೆ. ಆ ಪದ್ಧತಿ ಇವತ್ತಿಗೂ ಸಹ ನಡ್ಕೊಂಬರ್ತಾ ಇದೆ. ಹೀಗೆ ನಡೀತಾ ಇರೋವಾಗ ಮಗಳಿಗೆ ಮದುವೆ ಮಾಡೋ ಬಗ್ಗೆ ವಿಷ್ಣು ಚಿತ್ರರು ಪ್ರಸ್ತಾಪ ಮಾಡ್ತಾರೆ. ಆಗ ಗೋದಾ ಹೇಳ್ತಾಳೆ, ನಾನು ಹಾಕಿ ತೆಗೆದಂಥ ಮಾಲೆಯನ್ನು ಹಾಕ್ಕೊಳ್ಳೋಕ್ಕೆ ಅಧಿಕಾರ ಇರೋವಂಥದ್ದು ತನ್ನ ಪತಿಗೆ ಮಾತ್ರನೇ. ಪ್ರತಿದಿನ ನಾನು ಹಾಕಿ ತೆಗಿತಾ ಇರೋ ಮಾಲೆಯನ್ನು ಧರಿಸ್ತಾ ಇರೋವಂಥ ಪರಮಾತ್ಮನೇ ನನ್ನ ಗಂಡ. ನಾನು ಮದುವೆ ಅಂತ ಆಗೋದಾದರೆ ಪರಮಾತ್ಮನನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿತಾಳೆ. ಆಗ ವಿಷ್ಣು ಚಿತ್ತ ಮಗಳನ್ನು ಕೂರಿಸ್ಕೊಂಡು, ನೋಡಮ್ಮ, ಇದು ಕಲಿಯುಗ, ಪರಮಾತ್ಮನನ್ನೇ ಮದುವೆ ಆಗಬೇಕಂದ್ರೆ ಅದೆಲ್ಲ ಸಾಧ್ಯ ಇಲ್ಲ ಅಂತ ತಿಳಿಸಿ ಬುದ್ಧಿ ಹೇಳ್ತಾರೆ. ಹಠ ಬಿಡದಂಥ ಮಗಳು ದ್ವಾಪರ ಯುಗದಲ್ಲಿ ಕಾತ್ಯಾಯಿನಿ ವ್ರತವನ್ನು ಮಾಡಿ ಗೋಪಿಕೆಯರೆಲ್ಲ ಕೃಷ್ಣ ಪರಮಾತ್ಮನನ್ನು ವರಿಸ್ಲಿಲ್ವಾ, ಹಾಗೆ ನಾನು ವ್ರತ ಮಾಡ್ತೀನಿ ಅಂತ ಹಠ ಹಿಡಿತಾಳೆ. ಧನುರ್ಮಾಸದಲ್ಲಿ ನಸುಕಿನ ವೇಳೆಯಲ್ಲಿ ತನ್ನ ಸ್ನೇಹಿತರನ್ನೆಲ್ಲ ಕರೀತಾ, ಬನ್ನಿ ಒಟ್ಟಿಗೆ ವ್ರತವನ್ನು ಮಾಡೋಣ ಅಂತ ತನ್ನ ಗೆಳತಿಯರನ್ನೆಲ್ಲ ಕರೀತಾ ಸ್ನಾನವನ್ನು ಮುಗಿಸಿ ಗೊಲ್ಲ ಸ್ತ್ರೀಯರಂತೆ ಅಲಂಕಾರವನ್ನು ಮಾಡಿಕೊಂಡು ಪ್ರತಿದಿನ ಒಂದೊಂದು ಕೀರ್ತನೆಯಿಂದ ಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡ್ತಾರೆ. ದಿನಕ್ಕೊಂದರಂತೆ 1 ತಿಂಗಳು ಪ್ರತಿದಿನವೂ ಒಂದೊಂದು ಪಾಶುರವನ್ನು ರಚನೆ ಮಾಡಿ ಪರಮಾತ್ಮನನ್ನು ವಿವಿಧ ರೀತಿಯಲ್ಲಿ ಕೊಂಡಾಡ್ತಾರೆ. ಹೀಗೆ ಗೋದಾದೇವಿ ರಚಿಸಿದಂಥ 30 ಪಾಶುರಗಳು ಅಂದರೆ 30 ಸ್ಟ್ಯಾನ್ಸಾಸನ್ನು ಒಳಗೊಂಡಿರುವಂಥದ್ದೇ ತಿರುಪ್ಪಾವೈ. ಇದು ಗೋದಾದೇವಿ ಮನುಕುಲಕ್ಕೆ ನೀಡಿರುವಂಥ ಮಹಾನ್ ನಿಧಿ. ಭಗವಂತನನ್ನು ಪ್ರತಿದಿನ ಒಂದೊಂದು ಪಾಶುರದಿಂದ ಹಾಡಿ ಹೊಗಳಿ ಆರಾಧಿಸಿ ಧನುರ್ಮಾಸದ 30 ದಿನದ ಕಠಿಣ ವ್ರತವನ್ನು ಗೋದಾದೇವಿ ಪೂರೈಸೋ ಅಷ್ಟರಲ್ಲಿ ಪರಮಾತ್ಮ ವಿಷ್ಣು ಚಿತ್ತನ ಕನಸಿನಲ್ಲಿ ಬಂದು ಗೋದಾದೇವಿಯನ್ನು ತಾನು ವಿವಾಹ ಮಾಡ್ಕೊತೀನಿ ಅಂತ ಹೇಳಿ ಅದೃಶ್ಯರಾಗ್ತಾರೆ. ವಿಷ್ಣು ಚಿತ್ತ ಅತಿ ಆನಂದದಿಂದ ಮಗಳನ್ನು ಕರೆದು ತನಗೆ ಬಿದ್ದಂಥ ಕನಸನ್ನು ಮಗಳಿಗೆ ಹೇಳಿ, ನಿನಗೆ ಪರಮಾತ್ಮನ ಯಾವ ಸ್ವರೂಪವನ್ನು ವಿವಾಹ ಮಾಡ್ಕೊಳ್ಳೋ ಇಚ್ಛೆ ಇದೆ ಅಂತ ಕೇಳ್ತಾರೆ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ 108 ದಿವ್ಯ ದೇಶಗಳಿದ್ದಾವೆ. ಪರಮಾತ್ಮ 108 ದಿವ್ಯ ದೇಶಗಳಲ್ಲೂ ಒಂದೊಂದು ಸ್ವರೂಪದಲ್ಲಿ ನೆಲೆಸಿದ್ದಾರೆ. ವಿಷ್ಣು ಚಿತ್ತರು ಭಕ್ತಿಯಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ವಿಷ್ಣು ಚಿತ್ತರ ಭಕ್ತಿಗೆ ಭಾವಪರವಶತೆಗೆ ಒಲಿದಂಥ ಭಗವಂತ ತಾನು 108 ದಿವ್ಯ ದೇಶಗಳಲ್ಲಿ ಯಾವ ಅಲಂಕಾರದಲ್ಲಿ ನೆಲೆಸಿರ್ತಾರೋ ಅದೇ ಅಲಂಕಾರ ಭೂಷಿತರಾಗಿ ಶ್ರೀವಿಲ್ಲಿಪುತ್ತೂರಲ್ಲಿ ಪ್ರತ್ಯಕ್ಷ ಆಗ್ತಾರೆ.
ಆ 108 ಸ್ವರೂಪಗಳಲ್ಲಿ ಗೋದಾದೇವಿಗೆ ಶ್ರೀರಂಗಮ್ಮಲ್ಲಿರೋ ಶ್ರೀರಂಗನಾಥ ಸ್ವಾಮಿಯನ್ನು ವಿವಾಹ ಮಾಡ್ಕೊಳ್ಳೋ ಅಂತ ಇಚ್ಛೆ ಆಗತ್ತೆ. ಆ ದಿನ ರಾತ್ರಿ ವಿಷ್ಣು ಚಿತ್ತ ಮತ್ತು ಆ ಪ್ರಾಂತ್ಯಕ್ಕೆ ರಾಜನಾದಂಥ ವಲ್ಲಭರಾಯನ ಕನಸಲ್ಲಿ ಶ್ರೀರಂಗನಾಥ ಬಂದು ತನ್ನನ್ನು ಪಲ್ಲಕ್ಕಿಯಲ್ಲಿ ಯಾವ ರೀತಿಯಲ್ಲಿ ಕರೆ ತಗೊಂಬರ್ತಿರೋ ಅದೇ ರೀತಿಯಲ್ಲಿ ಗೋದಾದೇವಿಯನ್ನು ಮದುಮಗಳಾಗಿ ಅಲಂಕಾರ ಮಾಡಿಸಿ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಬನ್ನಿ, ನಾನು ಆಕೆಯನ್ನು ವಿವಾಹ ಮಾಡ್ಕೊತೀನಿ ಅಂತ ಹೇಳ್ತಾರೆ. ವಿಷ್ಣು ಚಿತ್ತರ ಆನಂದಕ್ಕೆ ಪಾರವೇ ಇಲ್ಲ. ಮಗಳನ್ನು ಮದುಮಗಳಾಗಿ ಅಲಂಕಾರ ಮಾಡಿಸಿ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಅವರ ಪರಿವಾರದವರು, ಊರಿನ ಜನ, ರಾಜನ ಪರಿವಾರದವರು ಎಲ್ಲರೂ ಶ್ರೀರಂಗಮ್ಮಲ್ಲಿರೋ ಅಂಥ ಶ್ರೀರಂಗನಾಥ ಸ್ವಾಮಿಯ ದೇವಸ್ಥಾನವನ್ನು ಸೇರ್ಕೊತಾರೆ. ಇದೆಂಥ ಆಶ್ಚರ್ಯ, ವಿಗ್ರಹದ ಜೊತೆ ವಿವಾಹನ ಅಂತ ಆ ಊರಿನ ಜನನೂ ಎಲ್ಲರೂ ಬಂದು ಸೇರ್ತಾರೆ. ಶ್ರೀರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯ ಜೊತೆ ಗೋದಾದೇವಿಗೆ ವಿವಾಹವನ್ನು ನೆರವೇರಿಸ್ತಾರೆ. ಗರ್ಭಗುಡಿಯಲ್ಲಿರುವಂಥ ಶ್ರೀರಂಗನಾಥರ ಮೂಲ ವಿಗ್ರಹವನ್ನು ಅರ್ಚಿಸಿ ಪೂಜಿಸಿ ಗೋದಾದೇವಿ ನಮಸ್ಕಾರವನ್ನು ಮಾಡಿಕೊಂಡು ಗರ್ಭಗುಡಿಯನ್ನು ಪ್ರವೇಶಿಸ್ತಾರೆ. ಎಲ್ಲರೂ ನೋಡ್ತಿದ್ದ ಹಾಗೇನೆ ಶ್ರೀರಂಗನಾಥ ಸ್ವಾಮಿಯ ವಿಗ್ರಹದಲ್ಲಿ ಐಕ್ಯ ಆಗ್ತಾರೆ. ಅಮ್ಮನವರ ಮಧುರ ಭಕ್ತಿಗೆ ಮೆಚ್ಚಿದಂಥ ಪರಮಾತ್ಮ ಅವರನ್ನು ತನ್ನಲ್ಲಿ ಐಕ್ಯ ಮಾಡ್ಕೋತಾರೆ. ಇದು ಗೋದಾದೇವಿಯ ಚರಿತ್ರೆ. ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂಥ ಆಂಡಾಳ್ ತಿರುಪ್ಪಾವೈಯನ್ನು ಧನುರ್ಮಾಸದಲ್ಲಿ ಹೇಳೋದ್ರಿಂದ ಮೋಕ್ಷದ ಮಾರ್ಗವನ್ನು ಸಂಪಾದನೆ ಮಾಡ್ಕೋಬಹುದು ಅಂತ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ತಿರುಪತಿಯಲ್ಲಿ ಸುಪ್ರಭಾತದಿಂದ ಸ್ವಾಮಿಯನ್ನು ಎದ್ದೇಳಿಸ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಆದರೆ ಧನುರ್ಮಾಸದಲ್ಲಿ ಈಗಲೂ ಸಹ ತಿರುಪತಿಯಲ್ಲಿ ಸ್ವಾಮಿಯನ್ನು ಮೊದಲು ತಿರುಪ್ಪಾವೈಯನ್ನು ಹಾಡಿ ಎದ್ದೇಳಿಸ್ತಾರೆ. ಸ್ವಾಮಿಗೆ ಅಷ್ಟೊಂದು ಪ್ರಿಯವಾದಂಥದ್ದು ಈ ತಿರುಪ್ಪಾವೈ. ವೈಷ್ಣವ ಸಂಪ್ರದಾಯವನ್ನು ಪಾಲನೆ ಮಾಡುವಂಥ ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ಧನುರ್ಮಾಸದಲ್ಲಿ ತಪ್ಪದೆ ತಿರುಪ್ಪಾವೈಯನ್ನು ಓದ್ತಾರೆ. ಯಾರು ತಿರುಪ್ಪಾವೈಯನ್ನು ಓದ್ತಾರೋ ಕೇಳ್ತಾರೋ ಅದು ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಕಿವಿ ಮೇಲೆ ಬಿದ್ದರೂ ಸಾಕು, ಅಥವಾ ಯಾವ ದೇವಸ್ಥಾನಗಳಲ್ಲಿ ತಿರುಪ್ಪಾವೈ ಓದ್ತಾರೋ ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದ್ರೂ ಸಾಕು, ಮಹಾವಿಷ್ಣುವಿನ ಪ್ರೀತಿಗೆ ಪಾತ್ರರಾಗ್ತಾರೆ, ಮುಕ್ತಿ ಸಿಗತ್ತೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಮದುವೆ ಆಗದೆ ಇರೋ ಅಂಥವ್ರಿಗೆ ಉತ್ತಮವಾದ ವರ ಅಥವಾ ವಧು ಸಿಗ್ತಾರೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಲಾಭ ದೊರೆಯುತ್ತೆ. ಭೂಮಿ ಕೊಂಡ್ಕೋಬೇಕು ಅಂತ ಇರೋವ್ರಿಗೆ ಭೂಮಿ ಲಭಿಸುತ್ತೆ. ಮನೆ ಕಟ್ಟಬೇಕು ಅಂದ್ಕೊಂಡಿರೋ ಅಂಥವ್ರಿಗೆ ಮನೆ ಕಟ್ಟಿಸೋ ಅಂತ ಅನುಕೂಲ ಉಂಟಾಗತ್ತೆ. ಒಟ್ಟಿನಲ್ಲಿ ಅವ್ರಿಗೆ ಏನು ಕೋರಿಕೆ ಇರುತ್ತೋ ಅದು ನೆರವೇರುತ್ತೆ ಅಂತ ಮಹಾನ್ ಶಕ್ತಿವಂತವಾದದ್ದು ಈ ತಿರುಪ್ಪಾವೈ. ತಿರುಪ್ಪಾವೈ ತಮಿಳಲ್ಲಿರುತ್ತೆ. ಶ್ರೀ ಆಂಡಾಳ್ ತಿರುಪ್ಪಾವೈಯನ್ನು ಕನ್ನಡದಲ್ಲಿ ಪದವಿಭಜನೆ ಮಾಡಿ ಬರೆದು ಹಾಡಿರೋ ಅಂಥ ವಿಡಿಯೋವನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಧನುರ್ಮಾಸದಲ್ಲಿ ಈ ಕಥೆಯನ್ನು ಕೇಳಿದಂಥ ನಿಮ್ಮೆಲ್ರಿಗೂ ಗೋದಾದೇವಿ ಸಮೇತ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಉಂಟಾಗಲಿ ಅಂತ ಆಶಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.